ಶಾಸಕಾಂಗ ಸಭೆ ಈಗಾಗಲೇ ನಡೀತಾ ಇದೆ. ಸಿದ್ದರಾಮಯ್ಯ ನೇತೃತ್ವದಲ್ಲಿ ಶಾಸಕಾಂಗ ಸಭೆ ಮುಂದುವರೆದಿದೆ. ಅತೃಪ್ತ ಶಾಸಕರು ಯಾರ್ಯಾರು ಗೈರಾಗಿದ್ದಾರೆ ಅವರನ್ನ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಬಹಳ ಸೀರಿಯಸ್ ಆದಂತಹ ಚರ್ಚೆಗಳು ನಡೆಯುತ್ತೆ. ಅದರಲ್ಲಿ ಅವರನ್ನ ಎಕ್ಸ್ಪೆಲ್ ಮಾಡಬೇಕಾ, ಪಕ್ಷದ ಪ್ರಾಥಮಿಕ ಸದಸ್ಯತ್ವದಿಂದ, ಇದೆಲ್ಲದರ ಬಗ್ಗೆ ತೀರ್ಮಾನವನ್ನು ಕೈಗೊಳ್ತಾರೆ. ಜೊತೆಗೆ ಇನ್ನು ಮುಂದುವರಿದ ಭಾಗವಾಗಿ ಶಾಸಕರು ತಮ್ಮ ತಮ್ಮ ನೋವು ನಲಿವು ಏನಿದೆ ಶಾಸಕಾಂಗ ಪಕ್ಷದ ಸಭೆಯನ್ನು ಕರೆಯುವಂಥದ್ದೇ ಅದೇ ಕಾರಣಕ್ಕೋಸ್ಕರ. ಹಾಗಾಗಿ ಅದೆಲ್ಲ ಚರ್ಚೆಗಳಾಗುತ್ತೆ. ಈಗ ಸಭೆಗೆ ಗೈರು ಹಾಜರಾದ ಶಾಸಕರನ್ನು ಅಮಾನತು ಮಾಡಬೇಕಾ ಇಲ್ವಾ ಅಂತಕ್ಕಂಥದ್ರ ಬಗ್ಗೆ ಒಂದು ನಿರ್ಧಾರವನ್ನು ತಗೊಂಡು, ವೇಣುಗೋಪಾಲ್ ಕೂಡ ಅಲ್ಲೇ ಇರೋದ್ರಿಂದ ವೇಣುಗೋಪಾಲ್ ಅವ್ರಿಗೂ ಆ ನಿರ್ಧಾರವನ್ನು ತಿಳಿಸಿ ಆನಂತರ ಅವ್ರು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ತೀರ್ಮಾನಗಳನ್ನು ಕೈಗೊಳ್ತಾರೆ. ಬಿಜೆಪಿ ಅವರು ಕಾಂಟ್ಯಾಕ್ಟ್ ಮಾಡಿದ್ರು, ಇವ್ರು ಹೋದ್ರು ಅಂತ ಹೇಳೋದು, ಅವ್ರ ಹೆಸರು ಹಾಕೋದು ಸರಿಯಲ್ಲ ಅಂತೇಳಿ ನನ್ನ ಭಾವನೆ. ಕೇಸ್ ಇದೆ ಸ್ವಲ್ಪ ತೋರಿಸಿದೆ. ಮಹೇಶ್ ಕಮಲಳ್ಳಿ, ನಾರಾಯಣ ರಾವ್, ಮಹೇಶ್ ಕಮಲಳ್ಳಿ, ನಾರಾಯಣ ರಾವ್, ಅಂಬೇಡ್ಕರ್. ಈಗ ತಾನೇ ಮಾತಾಡಿದ್ರು. ಬಿಜೆಪಿ ಅವರು ಕಾಂಟ್ಯಾಕ್ಟ್ ಮಾಡಿದ್ರು, ಇವ್ರು ಹೋದ್ರು ಅಂತ ಹೇಳೋದು, ಅವ್ರ ಹೆಸರು ಹಾಕೋದು ಸರಿಯಲ್ಲ ಅಂತೇಳಿ ನನ್ನ ಭಾವನೆ. ಹೌದು, ಇಲ್ಲ ಇಲ್ಲ ಇಲ್ಲ, ನಾನು ಯಾರೂ ಸಂಪರ್ಕ ಮಾಡಿಲ್ಲ. ನಾನು ಕಳೆದ 15 ದಿವಸಗಳಿಂದ ಮದುವೆ ಇದರಲ್ಲಿ ಬ್ಯುಸಿ ಆಗಿದ್ದೆ, ಊರಲ್ಲಿದ್ದೆ, ಇಲ್ಲೇ ಇದ್ದೆ, ನಾನು ಎಲ್ಲೂ ಹೋಗಿಲ್ಲ. ನಾನು ಕಾಂಗ್ರೆಸ್ ಬಿಡಲ್ಲ, ಕಾಂಗ್ರೆಸ್ ಪಕ್ಷದಲ್ಲೇ ಇರ್ತೀನಿ. ಇಲ್ಲ ಇಲ್ಲ ಇಲ್ಲ, ಆ ಥರದ್ದೇನೂ ಇಲ್ಲ. ಕಾಂಗ್ರೆಸ್ ಪಕ್ಷ ಒಗ್ಗಟ್ಟನ್ನು ಪ್ರದರ್ಶನ ಮಾಡಬೇಕು, ನಾವು ಒಗ್ಗಟ್ಟಾಗಿರ್ಬೇಕು ಅಂತ. सब लोग है, मेरा ये ख्याल में सब लोग है. एक दो आदमी नए आए थे, वो दूसरा तकलीफ है उसके लिए. सभी आए, सभी बवाल उठा था पिछले कई दिनों से, क्या वो खत्म हो चुका है? जो बवाल उठा था पिछले कई दिनों से, क्या वो खत्म हो चुका है? मतलब जो कांग्रेस में लगातार बोल रहे हैं कि कुछ लोग भाग रहे हैं मुंबई. नहीं, ऐसा ही कोई नहीं, ऐसा ही कोई नहीं कर दिया. नहीं, मैं कांग्रेस में हूँ, कांग्रेस में रहता हूँ. सरकार को